ನವೋದಯ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ಬಿಡಿಸ್ತಾ ಇರೋದು SA1 ಪ್ರಶ್ನೆ ಪತ್ರಿಕೆ. ಯಾವ ಥರ ಬರ್ತಾವೆ ಪ್ರಶ್ನೆಗಳು, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನೋದನ್ನು ಇವತ್ತು ಬಿಡಿಸ್ತಾ ಇದ್ದೀವಿ. ನೋಡ್ರಿ, ಒಂದನೇ ಪ್ರಶ್ನೆ 5 ಅಂಕಿಯ ಅತಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ಯಾವುದು? 5 ಅಂಕಿಯ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಇಸ್ಕೊಟ್ಟು 99,999. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000. ನೋಡ್ರಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99,999. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000 ಮಾಡಿ. ನೋಡ್ರಿ, ಎರಡೇ ಲೆಕ್ಕ 45,35,51,097ರಲ್ಲಿ 1 ಮತ್ತು 9ರ ಸ್ಥಾನ ಬೆಲೆಗಳ ಗುಣಲಬ್ಧ ಐತಿ. ಹಾಗಾದ್ರೆ ನಾವೇನು ಮಾಡಬೇಕು? ಮೊದಲ ಬರ್ಕೋಬೇಕು. 45,38,51,097. ಇದರಲ್ಲಿ 1 ಯಾವ ಸ್ಥಾನಕ್ಕೈತಿ ಅಂದ್ರೆ 1 1000 ಸ್ಥಾನಕ್ಕೈತಿ. ಇಲ್ಲಿ 9 ಯಾವ ಸ್ಥಾನಕ್ಕೈತಿ ಅಂದ್ರೆ 10ರ ಸ್ಥಾನಕ್ಕೈತಿ. 2ರ ಗುಣಲಬ್ಧ ಅಂದ್ರೆ ಏನು ಮಾಡ್ಬೇಕು? ನಾವು 2ನ್ನ ಗುಣಿಸ್ಬೇಕು. 90 ಪೂಜಿಲೆ ಪೂಜಿ 90 ಪೂಜಿಲೆ 90. ಹಾಗಾದ್ರೆ ಇದರ ಗುಣಲಬ್ಧ 90,000 ಬರ್ತೈತಿ. ಮೂರನೇ ಲೆಕ್ಕ ನೋಡ್ರಿ, ಒಂದು ಕೈ ಗಡಿಯಾರದ ಬೆಲೆ 860 ರೂಪಾಯಿ ಆದರೆ 350 ಕೈ ಗಡಿಯಾರಗಳ ಬೆಲೆ ಎಷ್ಟು ಅಂತೈತಿ. ಒಂದು ಗಡಿಯಾರದ ಬೆಲೆ ಒಂದು ಕೈ ಗಡಿಯಾರದ ಬೆಲೆ ಇಸ್ಕೊಲ್ಟು 816 ರೂ ಐತಿ. 305 ಕೈ ಗಡಿಯಾರದ ಬೆಲೆ ನಮ್ಗೆ ಗೊತ್ತಿಲ್ಲ. ಕೈ ಗಡಿಯಾರದ ಬೆಲೆ ಇಸ್ಕೊಲ್ಟು ಕ್ವಶನ್ ಮಾರ್ಕ್ ಪಾಳಿ ಗುಣಾಕಾರ ಮಾಡಬೇಕು. 816 ಗುಣಲೆ 305 ಡಿವೈಡೆಡ್ ಬೈ 1 ಮುಡ್ಸಿದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 24,88,080 ರೂಪಾಯಿ ಬರ್ತೀವಿ. ರೂಟ್ 289 ಪ್ಲಸ್ ರೂಟ್ 1 ಮೈನಸ್ Q8 ಅಂತ ಐತಿ. ನೋಡ್ರಿ, ಇದನ್ನ ನಾವೇನು ಮಾಡಬೇಕು ಅಂತಂದ್ರೆ ವರ್ಗ ಸಂಖ್ಯೆಗಳದಾವು, ಇದನ್ನ ಹೊರಗೆ ತರಬೇಕು. ಇದು ಎಷ್ಟರ ವರ್ಗ ಸಂಖ್ಯೆ ಅದ ಅಂತಂದ್ರೆ ಇದು 4ನೇ ನೋಡ್ರಿ, ರೂಟ್ 289 ಪ್ಲಸ್ ರೂಟ್ 1 ಮೈನಸ್ Q8 ಐತಿ. ನೋಡ್ರಿ, ಇದನ್ನ ಹೊರಗೆ ತೆಗೆದ್ವಿ ಅಂತಂದ್ರೆ 17 ಪ್ಲಸ್ 1 ಮೈನಸ್ ಇಲ್ಲಿ Q ಇರೋದ್ರಿಂದ 2ನ್ನ ನಾವು 3 ಸಲ ಗುಣಿಸಿದಾಗ 8 ಬಂದಿರ್ತೀವಿ. ಇದನ್ನ ಹೊರಗೆ ತೆಗೆದ್ವಿ ಅಂತಂದ್ರೆ ನಾವು 2 ಆಗ್ತೀವಿ. 17 ಪ್ಲಸ್ 1 18 ಮೈನಸ್ 2 18 2 ಕಳೆದ್ರೆ 16
ಸರಿಯಾದ ಉತ್ತರ ಎಷ್ಟು ಅಂತಂದ್ರೆ 16. ನೋಡ್ರಿ 625ರ ವರ್ಗಮೂಲ ಎಷ್ಟು ಅಂತಂದ್ರೆ 25. ಇದನ್ನ √1.562 ಇದನ್ನ ಹೊರಗೆ ತೆಗೆದ್ವಿ ಅಂತಂದ್ರೆ 1.5 ಬರ್ತೈತಿ. ಇದು 7ನೇ ಲೆಕ್ಕ ನೋಡ್ರಿ. 4x ಪ್ಲಸ್ 8y ಪ್ಲಸ್ 3x ಮೈನಸ್ 2y. ಇದನ್ನ ನಾವೇನು ಮಾಡಬೇಕು ಅಂತಂದ್ರೆ 4x ಪ್ಲಸ್ ಸಜಾತಿಗಳು ಒಂದೇ ಕಡೆ ನಾವನ್ನ ಮೊದಲು ಬರ್ಕೋಬೇಕು. 3x ಪ್ಲಸ್ 8y ಮೈನಸ್ 2y. ಈಗ ಇವುಗಳನ್ನ ಎರಡು ಕೂಡಿಸಿದ್ರೆ 7x ಪ್ಲಸ್ 8 ಕಳೆದ್ರೆ 6y. ಇವೆರಡನ್ನ ಕೂಡಿಸಿದ್ರೆ 13xy. ನೋಡ್ರಿ 8ನೇ ಲೆಕ್ಕ. x² ಪ್ಲಸ್ 2x² ಇಂಟು 3y³ ಇಂಟು 4y³ ಐತಿ. ಈಗ ಇದನ್ನೇನು ಮಾಡಬೇಕು, ಮೊದಲು ನಾವು ಇವೆರಡನ್ನ ಪ್ಲಸ್ ಮಾಡ್ಕೋತೀವಿ. 2x4 ಇಂಟು 3y³ ಇಂಟು 4y³ ಮಾಡ್ಕೋತೀವಿ. ಈಗ ಇವೆರಡನ್ನ ಮೊದಲು 2x4 ಇಂಟು 3 4 12y6. ಈಗ ಇವೆರಡನ್ನ ಗುಣಿಸ್ಕೋತೀವಿ ನಾವು. 12 24 x4 y6. ಇದು ಸರಿಯಾದ ಉತ್ತರ. ನೋಡ್ರಿ 9ನೇ ಲೆಕ್ಕ. ಆಯತದ ಉದ್ದ 2x ಪ್ಲಸ್ 3y ಮೀಟರ್ ಐತಿ. ಅಗಲ x ಮೈನಸ್ y ಮೀಟರ್ ಐತಿ. ಹಾಗಾದರೆ ವಿಸ್ತೀರ್ಣವೇನು ಅಂತ ಕೇಳ. ವಿಸ್ತೀರ್ಣ ಸೂತ್ರ ನಾವು ಹಾಕೋಬೇಕು ಮೊದಲು. ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಗುಂಡ್ಲೆ ಅಗಲ. ಉದ್ದ ಇಸ್ಕೊಲ್ ಟು ಏನೈತಿ ಅಂತಂದ್ರೆ 2x ಪ್ಲಸ್ 3y ಗುಂಡ್ಲೆ x ಮೈನಸ್ y ಐತಿ. ಈಗ ನಾವೇನು ಮಾಡಬೇಕು ಅಂತಂದರೆ ಇವು ಎರಡನ್ನ ಒಂದಕ್ಕೊಂದನ್ನು ನಾವೇನು ಮಾಡಬೇಕು, ಗುಣಿಸ್ಬೇಕು. ಈಗ 2x ಪ್ಲಸ್ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಐತಿ. 2 ಅಂದರೆ 2 x ಇಂಟು x² ಪ್ಲಸ್ ಮೈನಸ್ ಮಾಡಿದರೆ ನಮಗೆ ಮೈನಸ್ ಬರ್ತೈತಿ. ಮೈನಸ್ 3 ಅಂದರೆ 3 y ಇಂಟು y² ಈಗ ಇಸ್ಕೊಲ್ ಟು 2x² ಮೈನಸ್ 3y² ಆಗ್ತೈತಿ. ಇದನ್ನ ನಾವು ಇದನ್ನು ಮಾಡಿದಾಗ ಏನಾಗ್ತೈತಿ, ಇವೇನೂ ಇಲ್ಲಂದ್ರೆ 1 ಇರ್ತೈತಿ. ಮೈನಸ್ 1 x² y². ನೋಡಿ 10ನೇ ಲೆಕ್ಕ. ಚತುರ್ಭುಜದ 4 ಕೋನಗಳ ಮೊತ್ತವೆಷ್ಟು ಅಂತ ಕೇಳ. ಚತುರ್ಭುಜ ಅಂತಂದ್ರೆ ನೋಡ್ರಿ ಚೌಕ ಬರ್ತೈತಿ. ಇಲ್ಲಿ 4 ಕೋನಗಳ ಮೊತ್ತ ಅಂದರೆ ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಇಲ್ಲಿ 90 ಗುಣ್ಲೆ 4 ಇಸ್ಕೊಲ್ ಟು 360 ಡಿಗ್ರಿ ಆಗ್ತೈತಿ. ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಅಂದರೆ 360 ಡಿಗ್ರಿ. ಈ ವಿಡಿಯೋವನ್ನು ಲೈಕ್ ಮಾಡಿರಿ.